ಗವರ್ನರ್ ವರ್ಸಸ್ ಸಿಎಂ ಫೈಟ್ ಈಗ ಜೋರಾಗಿ ನಡೀತಾ ಇದೆ. ಮೂಡಾ ಬಳಿಕ ಅರ್ಕಾವತಿಯ ರೀಡು ಜಟಾಪಟಿ ಈಗ ಆರಂಭವಾಗಿದೆ. 7 ವರ್ಷಗಳ ಹಿಂದಿನ ಕೇಸ್ಗೆ ಈಗ ಮರು ಜೀವ ಸಿಕ್ಕಿದೆ. ಗವರ್ನರ್ ವರ್ಸಸ್ ಸಿಎಂ ಫೈಟ್ ಮೂಡಾ ಕೇಸ್ನಿಂದ ಆರಂಭವಾಗಿತ್ತು. ಈಗ ಅರ್ಕಾವತಿ ರೀಡು ಜಟಾಪಟಿವರೆಗೂ ಬಂದು ನಿಂತಿದೆ. 7 ವರ್ಷಗಳ ಹಿಂದಿನ ಕೇಸ್ಗೆ ಈಗ ಮರು ಜೀವವನ್ನ ಕೊಡೋ ಮೂಲಕವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಪದೇ ಪದೇ ಈ ರೀತಿಯ ನೋಟಿಸ್ ಕೊಡ್ತಾ ಇರೋ ವಿಷಯವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಅತೃಪ್ತಗೊಂಡಿದೆ. 2017ರಿಂದ ಗೌಪ್ಯವಾಗಿರುವ ನ್ಯಾಯಮೂರ್ತಿ ಕೆಂಪಣ್ಣ ವರದಿ ವಿಚಾರವಾಗಿ ಈಗ ಬಹಿರಂಗವಾದ್ರೆ ಮತ್ತೆ ರಾಜಕೀಯ ಬಿರುಗಾಳಿ ಎಬ್ಬಿಸುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಒಟ್ಟಿನಲ್ಲಿ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ಅವರ ನಡೆಯನ್ನ ಖಂಡಿಸಿದ್ರು. ಪಕ್ಷಾತೀತವಾಗಿ ವರ್ತನೆ ಮಾಡಬೇಕೇ ವಿನಃ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಿದ್ದಾರೆ, ಬಿಜೆಪಿಯ ವಕ್ತಾರ ರೀತಿ ರಾಜ್ಯಪಾಲರು ಬಿಹೇವ್ ಮಾಡ್ತಿದ್ದಾರೆ ಎಂಬ ಟೀಕೆಗಳು ಕೂಡ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಈಗ ಅರ್ಕಾವತಿ ರೀಡು ವಿಷಯವಾಗಿಯೂ ಕೂಡ ನೋಟಿಸ್ ಅನ್ನ ಕೊಟ್ಟಿರೋದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಅರ್ಕಾವತಿ ರೀಡು ಭೂಚಕ್ರ ಈಗ ಕಂಟಕವಾಗಿ ಪರಿಣಮಿಸುತ್ತಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಅರ್ಕಾವತಿ ರೀಡು ವಿಚಾರವಾಗಿ ವರದಿಯನ್ನ ರಾಜ್ಯಪಾಲರು ಕೇಳಿದ್ದಾರೆ. ಸಿದ್ದರಾಮಯ್ಯಗೆ ಅರ್ಕಾವತಿ ರೀಡು ಭೂಚಕ್ರದ ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾರಣ. ಅರ್ಕಾವತಿ ರೀಡು ವಿಚಾರದಲ್ಲಿ ವರದಿ ಕೊಡಿ ಅಂತ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಪತ್ರಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರೇ 4 ವರ್ಷ ಅಧಿಕಾರದಲ್ಲಿ ಇದ್ರು, ಆಗ ಯಾಕೆ ಪತ್ರ ಬರೀಲಿಲ್ಲ? ಅಧಿವೇಶನದಲ್ಲಿ ಯಾಕೆ ವರದಿ ಮಂಡನೆ ಮಾಡಲಿಲ್ಲ? ಸಿಟಿ ರವಿ ಮಿನಿಸ್ಟರ್ ಆಗಿದ್ದಾಗ ಯಾಕೆ ವರದಿಯನ್ನ ರಿಲೀಸ್ ಮಾಡಲಿಲ್ಲ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಸಿಎಂ. ರಾಜ್ಯಪಾಲರು ಸಣ್ಣ ಸಣ್ಣ ವಿಚಾರಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಈಗ ಪರಿಶೀಲನೆ ನಡೆಸ್ತೀವಿ ಅಂತ ಸಿಎಂ ಅಸಮಾಧಾನದ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ನಾನು ನೋಡ್ತೀನಿ. ಈಗ ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಬರಲಿಲ್ಲ? ಯಾಕೆ ಮಾಡಲಿಲ್ಲ? ಅಲ್ಲ, ಆಯ್ತಪ್ಪ, ನಮ್ಮ ಅವಧಿ. ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯ ನೀನು. ಸಿ, ದೇ ಆರ್ ಇನ್ ಪವರ್. ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? 4 ವರ್ಷ ಇದ್ರಲ್ರಿ. ಈಗ ಸಿಟಿ ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ನಾನು ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಆದಿ ಎಂತೇನೋ ಕೇಶವನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ ಇವೆಲ್ಲ ನೋಡಬೇಕು. ನೋಡ್ಬಿಟ್ಟು ವಿಲ್ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನೆ. ಸುಮ್ಮನೆ ನಿಮಗೆ ಏನಂತ ಕಂಪ್ಲೇಂಟ್ ಕೊಟ್ಟವನೆ ಅಂತಂದ್ರೆ, ನಮ್ಮ ಮೈಸೂರಿನವರು ಅವ್ರು ಯಾವಾಗ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂ ಅಂದ್ರೆ ಅದು ನಾನು ಇಂಗ್ಲೀಷ್ನಲ್ಲಾದ್ರು ಮಾಡ್ಬೋದು, ಕನ್ನಡದಲ್ಲಾದ್ರು ಮಾಡ್ಬೋದು. ಯಾರು ಬೇಕಾದರೂ ಯಾವ ಭಾಷೆ, ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತಾವಲ್ಲ ಅವಕ್ಕೆಲ್ಲ ಕನ್ನಡದಲ್ಲೇ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ, ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪ? ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ, ನೀವೇ ಹೇಳ್ರಿ.